ಸುಖ ರೂಪಂ ಏತಿ. ಯಾವಾಗಂತಂದ್ರೆ ಸುಷುಪ್ತಿ, ಎಚ್ಚರ ಆಯ್ತು, ಕನಸಾಯ್ತು, ಈ ಮೂರನೇ ಗಂಟೆಗೆ ಬರ್ತಾ ಇದೀವಿ. ಸುಷುಪ್ತಿ ಕಾಲ ದೀರ್ಘ ನಿದ್ರೆ ಏನ್ ಬರುತ್ತೆ, ಆ ಕಾಲದಲ್ಲಿ ಗಾಢ ನಿದ್ರೆ. ಗಾಢ ನಿದ್ರೆ ಅಂದ್ರೆ ಕನಸು ಬರದೇ ಇರುವಂತ ವಿದ್ಯೆ ಅವಸ್ಥೆ. ಆ ಅವಸ್ಥೆಯಲ್ಲಿ ಏನ್ ಕಾಣಿಸುತ್ತದು? ನಿಜವಾಗ್ಲೂ ನಿದ್ದೆ ಬಂದಾಗ ಯಾರು ನಿಜವಾದ ನಿಮ್ಮ ಕುಟುಂಬದ ಸದಸ್ಯರು, ಗಂಡ ಹೆಂಡತಿ, ಮಕ್ಕಳು, ಮನೆ, ಮಠ ಎಲ್ಲ ಪ್ರಳಯ ಆಗೋಗ್ಬಿಡುತ್ತೆ. ಪ್ರಳಯ ಆಕ್ಚುಲಿ ಪ್ರಳಯ ಯಾವಾಗಲೂ ಒಂದ್ಸರಿ ಆಗೋದಲ್ಲ, ಪ್ರತಿನಿತ್ಯ ನಮ್ಮಲ್ಲಿ ಸೃಷ್ಟಿ ಸ್ಥಿತಿ ಪ್ರಳಯ ಆಗ್ತದೆ. ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರಲ್ಲೇನೆ ಸುಷುಪ್ತಿ ಎಲ್ಲ ವಿಲೀನವಾಗಿ. ಆದ್ರೆ ಆ ಟೈಮ್ನಲ್ಲಿ ನಮಗೆ ಆನಂದ ಸಿಗುತ್ತೆ. ಆಲ್ಮೋಸ್ಟ್ ಆತ್ಮಾನಂದದಷ್ಟೇ ಆನಂದ. ಹಾಗಿದ್ರೆ ನಾವು ಪಡಿಬೇಕಂತ ಆತ್ಮಾನಂದ ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ಬೋದಲ್ಲ ಪರ್ಮನೆಂಟ್ ಆಗಿ. ನಾವು ಬೇಕಾಗಿದ್ದ ಆನಂದ, ಸ್ವಪ್ನದ ಆನಂದ. ಯಾವ ತಾಪತ್ರಯನೇ ಇಲ್ಲ, ಯಾವ ತಾಪತ್ರಯ ಇಲ್ಲ, ಹೆಂಡತಿ ಮಕ್ಕಳ ತಾಪತ್ರಯ ಇಲ್ಲ, ಯಾವ ತಾಪತ್ರಯ ಇಲ್ಲ. ಅದು ಆನಂದ, ಅಜ್ಞಾನದ ಆನಂದ. ಅದು ನನಗೆ ಬೇಕಾಗ್ತಾ ಇರೋದು ಜ್ಞಾನದ ಮೂಲಕ ಬರುವಂತ. ಅದೇನಾಗುತ್ತೆ, ಅದು ಟೆಂಪರರಿ. ನನಗೆ ಬೇಕಾದಂತ ಆನಂದ ಅಲ್ಲಿ ಬಂದಿರೋದು ನಮ್ಗೇನಾಗಿದೆ, ಅವಿದ್ಯೆಯಿಂದ ಬಂದಿರೋ ಅಂತ. ನನಗೆ ಆತ್ಮಜ್ಞಾನ ಇಲ್ಲದೇನೆ ಈ ರೀತಿ ಬಂದಿರೋ ಆನಂದ ಬೇಡ. ಅದನ್ನ ಹೋಗ್ತಾನೆ. ನಾವೇನ್ ಮಾಡ್ಬೇಕಂತಂದ್ರೆ ನಾವು ಈ ಮೂರು ಪ್ರಪಂಚ, ಎಚ್ಚರ, ಕನಸು, ನಿದ್ದೆ, ಜಾಗೃತ್, ಸ್ವಪ್ನ, ಸುಷುಪ್ತಿ, ಇಂಗ್ಲಿಷ್ ಬೇಕಿಂಗ್, ಡ್ರೀಮ್, ಡೀಪ್ ಸ್ಲೀಪ್, ಇದು ಮೂರು ಕೂಡ ಅಶಾಶ್ವತ. ಈ ಇದರಲ್ಲಿ ಹೇಳ್ತಾರೆ, ಯಾವುದ್ರಲ್ಲಿ ನಮ್ಮ ಜನಕ ಮಹಾರಾಜ ಬಹಳ ಶುದ್ಧ ಪಂಡಿತ. ಅವ್ರಿಗೆ ಹೇಳ್ತಾರೆ ರಾಜ ಋಷಿಗಳು. ಅವರು ರಾಜನೂ ಹೌದು, ಋಷಿನೇ ಹೌದು. ಒಂದು ಸಾರಿ ಜನಕ ಮಹಾರಾಜ ಅಳತೆ ಆಗ್ತಾ ಕಡೆಗೆ ಏನಾಗತ್ತಂತೆ, ಯಾರೋ ಒಬ್ಬ ಶತ್ರುಗಳು ಅವನ ಮೇಲೆ ದಂಡೆತ್ತಿ ಬರ್ತಾರೆ. ದಂಡೆತ್ತಿ ಬಂದಾಗ ಸುಮಾರು ಬಹಳ ಹಲವಾರು ವರ್ಷಗಳ ಕಾಲ ಯುದ್ಧ ನಡೆಯುತ್ತೆ. ಯುದ್ಧ ನಡೆದ ಮೇಲೆ ಇವನು ಬಹಳ ತಿಂಗಳಿಗೆ ಸೋದ್ಬಿಟ್ರೆ ರಾಜ ಜನಕನನ್ನ ಬಂದಿಯನ್ನಾಗಿ ಮಾಡಿ ಏನ್ ಮಾಡ್ತಾರಂತೆ, ಅವನಿಗೆ ಏನು ಕೊಡೋದಿಲ್ಲ. ಎಂಥ ರಾಜ, ಅವನಿಗೆ ಊಟ ಗೀಟ ಇಲ್ಲ. ಕಡೆಗೆ ಯಾವ ಪರಿಸ್ಥಿತಿಗೆ ಬರ್ತಾನಂತಂದ್ರೆ, ಯಾವ ರಾಜ್ಯವನ್ನ ಆಳ್ತಾ ಇದ್ನೋ ಆ ರಾಜ್ಯದಲ್ಲಿ ಅವನು ಭಿಕ್ಷೆ, ಬಹಳ ಹಿಂಸೆ ಆಗತ್ತ, ಆಡ್ತಾ ಇರ್ತಾನಂತೇಳಿ. ಆ ಹಸುವಿದ್ರೂ ಕೂಡ ಜನ ಭಿಕ್ಷೆನೂ ಹಾಕ್ತಾ ಇದ್ದಾರೆ, ಹಸುವಿಂದ ಒದ್ದಾಡ್ತಾ ಇದ್ದಾರೆ. ಎಷ್ಟೋ ದಿನಗಳು ಕಳೆದಿದೆ. ಆ ಟೈಮಿಗೆ ಸರಿಯಾಗಿ ಅವನಿಗೆ ಏನಾಗತ್ತಂತೆ, ಈ ಕುಷ್ಠರೋಗ ಅಂತ ಬಂದ್ಬಿಡುತ್ತೆ, ಲೆಪ್ರಸಿ. ಇನ್ನ ಜನಗಳು ಹೊರಳಾಡ್ತಾ ಇರುತ್ತೆ, ರೋಡ್ನಲ್ಲಿ ಓಡಾಡ್ತಾ ಇರುತ್ತೆ, ತಿಂಗಳಗಟ್ಟಲೆ ಕಳೀತಾರಂತೆ. ಬಹಳ ಹಿಂಸೆ ಆಗೋಗ್ಬಿಡುತ್ತೆ. ಹಸು, ಬಾಯಾರಿಕೆ, ರೋಗ, ಜನಗಳ ತಿರಸ್ಕಾರ, ತುಂಬಾ ಭಯಂಕರ. ಎಷ್ಟೋ ವರ್ಷ ಇಟ್ಟರು. ಆಮೇಲೆ ಎಚ್ಚರ ಆಗ್ತಾನೆ, ಎಲ್ಲೂ ಇಲ್ಲ. ಎಲ್ಲಿದ್ದಾನೆ? ಮನೆಯಲ್ಲಿ, ಫಸ್ಟ್ ಕ್ಲಾಸ್ ಅರಮನೆಯಲ್ಲಿ ಫಸ್ಟ್ ಕ್ಲಾಸ್ ಇದ್ದಾನೆ. ಹಸುವಿಲ್ಲ, ಬಾಯಾರಿಕೆ ಇಲ್ಲ, ಒಳ್ಳೆ ಹಂಸತ್ವದ ಕಳಪದಲ್ಲಿ ಬಂದಾನೆ. ದಾಸಿಯರಿಗೆ ನೋಡ್ತಾರೆ, ಏನಿದು? ಮಾರನೇ ದಿನ ಅವನು ದರ್ಬಾರ್, ರಾಜರ ಕಾಲದಲ್ಲಿ ದರ್ಬಾರ್ ಕರೀತಾನೆ. ದರ್ಬಾರ್ ಕರೆದು ಕೇಳ್ತಾನೆ, ಏನು ದೊಡ್ಡ ದೊಡ್ಡ ವಿದ್ವಾಂಸರು ಕಳಿಸ್ತಾನೆ. ಅಲ್ಲಿ ಒಬ್ಬ ಮಹಾನ್ ಇವರು ಬರ್ತಾನೆ, ಏನು ಅಷ್ಟಾವಕ್ರ. ಅಷ್ಟಾವಕ್ರನಿಗೆ 8 ವಕ್ರಗಳಂತೆ, ಕೈ ಕಾಲು, ನೋಡೋದಕ್ಕೆ ಬಹಳ ಬಾಹ್ಯವಾಗಿ ಕುರೂಪಿ. ಆದ್ರೆ ಹಾವು ಚಿತ್ರವಾಗಿರೋ ಮನುಷ್ಯ ಹಂಗೆ ಬಂದಾಗ ಸಭೆಯನ್ನೆಲ್ಲ ಎದ್ದು ಅವನಿಗೆ ನಮಸ್ಕಾರ ಮಾಡ್ತಾರೆ. ಯಾಕೆ ಅವರಿಗೆ ಅಷ್ಟೊಂದು ಮರ್ಯಾದೆ? ನೋಡೋದಕ್ಕೆ ರೂಪ ವಿಕಾರವಾಗಿದ್ರು ಕೂಡ ಯಾಕೆ ಅವನಿಗೆ ಅಷ್ಟೊಂದು ಮರ್ಯಾದೆ ಅವನಲ್ಲಿರೋಂಥ ಒಳಗಡೆ? ಸಾಮಾನ್ಯವಾಗಿ ನಾವು ಒಬ್ಬ ಮನುಷ್ಯರಿಗೆ ಮರ್ಯಾದೆ ಕೊಡೋದು ಅವನ ಬಾಡಿ ನೋಡುದು, ಎಷ್ಟು ಚೆನ್ನಾಗಿದೆ ನೋಡಿ, ಅವ್ನು ಹಾಕೊಂಡಿರೋ ಬಟ್ಟೆ ನೋಡು ಮರ್ಯಾದೆ ಕೊಡ್ತೀವಿ. ಅವನು ಯಾವ ಕಾರ್ನಲ್ಲಿ ಬಂದು ಅವನಿರೋ ಬಂಗಲೆ ಇದು ನೋಡಿ ಮರ್ಯಾದೆ ಕೊಡ್ತೀವಿ. ಸಾಮಾನ್ಯವಾಗಿ ನಮ್ಮ ವ್ಯಕ್ತಿಗೆ ನಾವು ಆಕರ್ಷವಾಗೋದು ಆ ವ್ಯಕ್ತಿಯ ದೇಹವನ್ನು. ಮದುವೆಗೆ ಮುಂಚೆ ಹುಡುಗ ಹುಡುಗಿನ ನೋಡಿ ಒಪ್ಪೋದು ಯಾವ್ದನ್ನ ನಾಳೆ ಬಾಡಿ.
ಆದ್ರೆ ಸ್ವಲ್ಪ ದಿನ ಆದ್ಮೇಲೆ ಒಳಗಡೆ ಇರೋ ಮನಸ್ಸು ಗೊತ್ತಾಗ್ಬಿಟ್ರೆ ಅವ್ನು ಎದುರಿಗೆ ಬರ್ತಾ ಇದ್ರೆ ಯಾರೋ ಒಬ್ಬ ಮನುಷ್ಯ ಅವನನ್ನು ನೋಡೋದಕ್ಕೋಸ್ಕರ 2-3 ಗಂಟೆಗಳ ಕಾಲ ಪ್ರಯಾಣ ಮಾಡಿ ಹೋಗ್ತಾ ಇದ್ನು, ಅವನು ಎದುರಿಗೆ ಬಂದು ಪಕ್ಕಕ್ಕೆ ಹೋಗ್ಬಿಡ್ತಾನೆ. ಯಾಕೆ? ಆ ಮನಸ್ಸಲ್ಲಿ ಆ ವ್ಯಕ್ತಿಯಲ್ಲಿ, ಯಾಕೆ ಅವನ ಒಳಗಡೆ ಇರೋ ಸಾಫ್ಟ್ವೇರ್ ಗೊತ್ತಾಯ್ತು. ಹಾರ್ಡ್ವೇರ್ ಚೆನ್ನಾಗಿದೆ, ಸಾಫ್ಟ್ವೇರ್ ಪ್ರಾಬ್ಲಮ್. ಶುರುವಾಗಿ ನಾವು ಆಕರ್ಷಣೆ ಆಗೋದು ಅವನ ಹಾರ್ಡ್ವೇರ್ ಸೂಕ್ಷ್ಮ. ಬಟ್ ನಾವೀಗ ನೋಡೋದು ಯಾರು ಗೊತ್ತಾ? ಸಾಫ್ಟ್ವೇರು ಅಲ್ಲ, ಹಾರ್ಡ್ವೇರು ಅಲ್ಲ, ಆ ಕಂಪ್ಯೂಟರ್ ಮೇಲೆ ಹಾಕಿರ್ತೀವಲ್ಲ ಕವರ್, ಹಾರ್ಡ್ವೇರ್ ಮೇಲೆ ಹಾಕಿರೋ ಕವರ್ ಏನೋ ಇದು. ಶರೀರದ ಮೇಲೆ ಇರೋ ಬಟ್ಟೆ ನೋಡ್ರಿ ಎಂತ ಬಟ್ಟೆ ಹಾಕಿದಾನೆ, ನಾವು ಆಕರ್ಷಣೆ ಆಗೋದು. ನಾವು ಬಹಳ ಸಾರಿ ಇದನ್ನೇ ಮಾಡ್ತೀವಿ, ಒಳ್ಳೊಳ್ಳೆ ಬಟ್ಟೆ. ಬಟ್ ಅಷ್ಟಾವಕ್ರನಿಗೆ ಅಷ್ಟೊಂದು ಮರ್ಯಾದೆ. ಯಾಕೆಂತಂದ್ರೆ ಹೊರಗಡೆ ದೇಹ ವಿಕರವಾಗಿದ್ರು ಕೂಡ ಒಳಗಡೆ ಅಲ್ಲಿ ಬಂದ್ಕೊಂಡಾಗ ಕೇಳ್ತಾನೆ. ನೋಡಿ, ಜನಕ ಮಹಾರಾಜ ಕೇಳ್ತಾನೆ, ನನಗೊಂದು ಅನುಮಾನ ಇದೆ ಸ್ವಾಮಿ. ಏನು? ಈಗ ಜನಕ ಭಿಕ್ಷುಕರ ತರ ಕನಸ್ಕೊಳ್ಳೋ ಅಥವಾ ಭಿಕ್ಷುಕ ಈಗ ರಾಜನ ತರ ಕನಸ್ಕೊಳ್ತಾ ಇದ್ದಾನೋ? ರಾಜ ಜನಕ ಸತ್ಯನೋ ಅಥವಾ ಭಿಕ್ಷುಕ ಜನಕ ಸತ್ಯ? ಅಷ್ಟಾವಕ್ರ ಗೀತ ಹೇಳ್ತಾನೆ, ಹೇ ಎರಡೂ ಸುಳ್ಳು, ಎರಡೂ ಸುಳ್ಳು. ಯಾಕೆ? ಎಚ್ಚರವಾಗಿರುವಾಗ ಜನಕ ಸರಿ, ಕನಸು ಕಾಣ್ತಾ ಇದ್ದಾಗ ಭಿಕ್ಷುಕ ರೋಗಿಷ್ಟ ಸುಳ್ಳು ನಿಜ. ಹಾಗೆ ಆ ಕಣ್ಣ ನೀರು ಬರ್ತಾ ಇದ್ದಿಲ್ವಾ? ನಾನು ಕನಸು ಕಾಣ್ತಾ ಇರೋವಾಗ ಕನಸಿನ ಪ್ರಪಂಚ, ಕನಸಿನ ವಸ್ತುಗಳು, ಕನಸಿನ ಜನ ಎಲ್ಲ ಸತ್ಯ. ನಾವು ಅನುಭವಿಸಿದ್ವಿ. ಎಷ್ಟೋ ನಿನ್ನೆ ಮೊನ್ನೆ ನಮಗೆಲ್ಲ ಕನಸು ಬೀಳಲಿಲ್ಲ. ಕನಸು ಕಾಣ್ತಾ ಇರೋವಾಗ ಕನಸೇ ಸತ್ಯ. ಯಾವಾಗ ನನಗೆ ಕನಸು ಸುಳ್ಳು ಅಂತ ಗೊತ್ತಾಗೋದು? ಎಚ್ಚರವಾದಾಗುತ್ತೆ ಅದನ್ನು ಹೇಳ್ತಾರೆ ಈ ಮಂತ್ರದಲ್ಲಿ. ಹಾಗೆ ಅದೇ ರೀತಿ ನಾವು ಈಗ ಎಚ್ಚರವಾಗಿರುವಾಗ, ಜಾಗೃತ ಅವಸ್ಥೆಯಲ್ಲಿರುವಾಗ ನನ್ನ ದೇಹ ಸತ್ಯ, ನನಗೆ ದೇಹದ ಸಂಬಂಧಪಟ್ಟವರು ನನ್ನ ಬಂಧುಗಳು, ನನ್ನಲ್ಲಿರುವಂತಹ ಎಚ್ಚರದ ಕನಸು ಜಾಗೃತ ಅವಸ್ಥೆಯಲ್ಲಿರೋ ವಸ್ತು ಜನ ಎಲ್ಲ ಸತ್ಯ. ಕನಸು ಕಾಣ್ತದ ಅಷ್ಟೇ ನಿಜನಂತಿದು. ಯಾವಾಗ ಕನಸಿಂದ ಎಚ್ಚರವಾದ ಎಚ್ಚರ ಮಾಡಿಸಿದ್ರೆ ಹೋಯ್ತಲ್ವಾ? ಆ ರೀತಿ ನಮ್ಮನ್ನು ಯಾರಾದ್ರೂ ಈಗ ಏಳಿಸ್ಬೇಕೇನು? ಹೇಳು ಎದ್ದೇಳು ಅಂತಂದ್ರೆ ನಿದ್ದೆಯಿಂದ ಏಳಿಸೋದಲ್ಲ. ಈ ಎಚ್ಚರವಾಗಿರೋ ಅವಸ್ಥೆಯಲ್ಲಿ ನೀನು ಏನು ಜಾಗೃತಾವಸ್ಥೆಯಲ್ಲಿದೆಯಾ, ಆ ಜಾಗೃತಾವಸ್ಥೆಯನ್ನು ಕೂಡ ಸ್ವಪ್ನದಷ್ಟೇ ನಶ್ವರ. ಆ ಅನುಭವ ಬರಬೇಕಂತಂದ್ರೆ ಜಾಗೃತಾವಸ್ಥೆಯಲ್ಲಿ ನಾನು ನಂಬೋದಿಲ್ಲ. ಹೇಗೆ ಸ್ವಪ್ನಾವಸ್ಥೆಯಲ್ಲಿದ್ದಾಗ ಸ್ವಪ್ನ ಪ್ರಪಂಚ ನನ್ನ ಮನಸ್ಸಿಂದ ಸೃಷ್ಟಿ ಮಾಯೆಯಿಂದ ಮೋಹಿತನಾಗಿ ಸ್ವಪ್ನದ ಪ್ರಪಂಚ ಹೆಂಗೆ ಸ್ಪಷ್ಟವಾಗಿತ್ತೋ ಹಾಗೆ ನಾವು ಎಚ್ಚರವಾಗಿರೋದು ಕೂಡ ಇದು ಸುಳ್ಳು, ಕನಸಿನಷ್ಟೇ ನಶ್ವರ. ನನಗಿದು ಕಾಣಿಸ್ತಾ ಇದೆ ಹೇಗೆ? ಮಾಯಾ ಪರಿಮೋಹಿತಾತ್ಮ. ಯಾಕೆಂತಂದ್ರೆ ನನಗೆ ಮಾಯೆಯಿಂದ ಇದಾಗಿದೆ. ನಿದ್ದೆನಲ್ಲಿ ಏನು ನಾನು ಕಾರಣ ಶರೀರ ಕೆಲಸ ಮಾಡ್ತಾ ಇರೋದು, ಅಲ್ಲಿ ಬೇರೆ ಯಾವುದೋ ಅನುಭವನೂ ಇಲ್ಲ. ಬಟ್ ಅದು ಒಂದು ಅವಿದ್ಯೆ. ಎಚ್ಚರ, ಕನಸು, ನಿದ್ದೆ ಅದೆಲ್ಲ ನನ್ನ ಅವಿದ್ಯೆಯಿಂದ ಮಾಯಾ ಪರಿಮೋಹಿತ ಆತ್ಮ. ಅದರಿಂದ ಸೃಷ್ಟಿಯಾಗಿರೋ 3 ಸ್ಥಿತಿಗಳು. ನಿಜವಾದ ಅವಸ್ಥೆ ಅದು 3 ಅಲ್ಲ. ನನ್ನ ಅವಸ್ಥೆ ಸ ಏವ. ಅದನ್ನ ಕಡಿಬೇಕಂತಂದ್ರೆ ನಮ್ಗೆ ಸತ್ಯಕ್ಕೆ ಅರ್ಥವಾಗಲ್ಲ. ಯಾಕೆ? ಇದೇ ಸುಳ್ಳು ನಿಜ ಅನ್ಕೊಂತೀವಿ. ಯಾಕೆ ನಿಜ ಸುಳ್ಳು ಅನ್ಕೊಂತೀವಿ? ನನಗೆ ಏನಂತಾರೆ ರಜ್ಜು ಸರ್ಪ ಅಂತ ಹೇಳ್ಬಿಟ್ಟು ಎಲ್ಲಿವರೆಗೂ ನಾನು ಈ ಸರ್ಪವನ್ನ ನೋಡ್ತಾ ಇದ್ದೇನೆ. ಯಾಕೆ? ನನ್ನ ಹಗ್ಗದ ಅನುಭವ ಇಲ್ಲ. ಹಗ್ಗದ ಬಗ್ಗೆ ಯಾರೋ ಉಪನ್ಯಾಸ ಕೊಟ್ಟರು ನಾನು ತಿಳಿಯಲ್ಲ. ನನ್ನ ಬರೀ ತಿಳ್ಕೊಳ್ಳೋದಲ್ಲ, ನನ್ನ ಅನುಭವಕ್ಕೆ ಬರಬೇಕು. ತೋರಿಸ್ಬೋದು ಯಾರೋ ಇದು ಹಗ್ಗ ಕಾಣಿಸ್ತಾ ಇದೆ, ಹಗ್ಗ ಇಲ್ಲ ಕಾಣಿಸ್ತಾ ಇದೆ ಸರ್ಪ ಅಂತ ಅಂತೀವಿ. ನಿಜವಾಗ್ಲೂ ಇರೋದು ಹಗ್ಗ ಮಾತ್ರ. ಅಥವಾ ಏನಂತಾರೆ ಕಂಬ ಮತ್ತೆ ಭೂತ ಕಾಣಿಸ್ತಾ ಇದೆ, ಕಿರ್ಚಾರ ಕಾಣಿಸ್ತಾ ಇದೆ, ಮಗ ಕಾಣಿಸ್ತಾ ಇದೆ, ಎಷ್ಟು ಜನ ಕಾಣಿಸ್ತಾ ಇದೆ. ನಾವು ಅದನ್ನ ಮಾಡಿದೀವಿ. ನಿಜವಾಗ್ಲೂ ಇರೋದು ಕಂಬ ಮಾತ್ರ, ಅದರಲ್ಲಿ ನನಗೆ ಕಾಣಿಸ್ತಾ ಇರೋದು ದೆವ್ವ. ನಿಜವಾಗ್ಲೂ ಇರೋದು ಹಗ್ಗ, ನನಗೆ ಕಾಣಿಸ್ತಾ ಇರೋದು ಸರ್ಪ. ಹಾಗೆ ನಿಜವಾಗ್ಲೂ ಈ ಪ್ರಪಂಚದಲ್ಲಿ ಇರೋದು ಎಲ್ಲಾನು ಒಂದೇ. ಆದರೆ ಆ ಅನುಭವ ಇಲ್ಲದೆ ಇರೋದ್ರಿಂದ ಜಾಗೃತಾವಸ್ಥೆಯಲ್ಲಿ, ಸ್ವಪ್ನಾವಸ್ಥೆಯಲ್ಲಿ
ಮತ್ತೆ ಸುಷುಪ್ತಿನಲ್ಲಿ ಮಾಯೆಯಿಂದ. ಯಾಕೆ ಮಾಯೆ ಅಂದ್ರೇನು? ನನಗೆ ಆತ್ಮಜ್ಞಾನ ಇಲ್ಲದೆ ಇರೋದ್ರಿಂದ ಇದು ಕಾಣಿಸ್ತಾ ಇದೆ. ಇದನ್ನ ನಿಮ್ಮ ಅನುಭವಕ್ಕೆ ಅಂದ್ಕೊಳ್ಳಿ. ಧ್ಯಾನ ಮಾಡಿ 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 ಆ ಮನಸ್ಸು ಆ ಮಟ್ಟಕ್ಕೆ ಹೋದಾಗ ಬೇರೆ ಯಾರು ಹೇಳಿದ್ರಾಗಲ್ಲ. ಇದು ಶುದ್ಧ ಮಾಡ್ಬೇಕಂತಂದ್ರೆ ಕರ್ಮ, ಜ್ಞಾನ, ಭಕ್ತಿ. ಅದರಿಂದ ಮನಸ್ಸನ್ನು ಶುದ್ಧಿ ಮಾಡಿಕೊಂಡು ಬುದ್ಧಿಯನ್ನ ಒಳ್ಳೆ ಸೂಕ್ಷ್ಮ ರೂಪ ತಂದು ಆ ಮಟ್ಟದಲ್ಲಿ ನಾನು ಇದನ್ನ ಬಿಟ್ಟು ಸರಿಯಾಗಿ ಚಿಂತನೆ ಮಾಡಿದಾಗ ನನ್ನ ಅನುಭವ ನಾನು ಅದು ಆತ್ಮ ಅನ್ನೋ ಜ್ಞಾನ ಬಂದಾಗ ಇದೆಲ್ಲ ಪ್ರಪಂಚ ಹೋಗುತ್ತೆ. ಇದು ಈ 2 ಮಂತ್ರಗಳು 12 ಮತ್ತೆ 13. ಇದು ಕಂಪ್ಲೀಟ್ 3 ಅವಸ್ಥಾತ್ರಯಗಳು ಅಂತಾರೆ. ಅವಸ್ಥಾತ್ರಯಗಳು ಸ್ವಪ್ನ, ಎಚ್ಚರ, ಕನಸು, ನಿದ್ದೆ, ಜಾಗೃತ, ಸ್ವಪ್ನ, ಸುಷುಪ್ತಿ. ಈ ಅವಸ್ಥಾತ್ರಯಗಳು. ಈ ಅವಸ್ಥಾತ್ರಯಗಳ ಸಾಕ್ಷಿ ನಾನು. ಎಚ್ಚರದ ಪರಿಸ್ಥಿತಿಯಲ್ಲೂ ನಾನೇ ಇದ್ದೀನಿ, ಕನಸಲ್ಲೂ ನಾನೇ ಇದ್ದೀನಿ. ನಾನು ಮಲಗಿದ್ದೆ ಅಂತ ಎಚ್ಚರ ಆದ್ಮೇಲೆ ಅನುಭವ ಆಗತ್ತಲ್ಲ, ಅದನ್ನ ನೋಡಿದವ್ರು ಯಾರು? ನಾನು ಯಾವುದು? ಈ 3 ಅವಸ್ಥೆಗಳಲ್ಲಿ ಬದಲಾವಣೆ ಆಗ್ತಾ ಇರೋಂಥ ಜಾಗೃತ, ಸ್ವಪ್ನ, ಸುಷುಪ್ತಿ, ಎಚ್ಚರ, ಕನಸು, ನಿದ್ದೆ, ಈ ಬದಲಾವಣೆ ಆಗ 3 ಅವಸ್ಥೆಗಳನ್ನು ನೋಡ್ತಾ ಇರುವಂತ ಸಾಕ್ಷಿ ನಾನು. ಸ ಏವ. ಆ ಅನುಭವ ನನಗೆ ಬಂದ್ರೆ, ಇವಾಗ ಬುದ್ಧಿಯಿಂದ ತಿಳ್ಕೊತಾ ಇದ್ದೀವಿ, ನನ್ನ ಧ್ಯಾನದಲ್ಲಿ ಕೂತ್ಕೊಂಡು ಈ ಅನುಭವ ಬಂದ್ರೆ ಬ್ರಹ್ಮ ಅನುಭವ. ಅಲ್ಲಾದ್ಮೇಲೆ ನಮ್ಗೆ ಯಾವುದೇ ಸಮಸ್ಯೆಗಳು ಇಲ್ಲ ಅಂತ ಹೇಳ್ತಾರೆ. ಮನೆಗೆ ಹೋಗಿ ಇದನ್ನ ಇನ್ನೊಂದಷ್ಟು ಮಾಡಿ. ಬಟ್ ಇದನ್ನೇನಂತಂದ್ರೆ ಇದನ್ನ ಹೇಳ್ತಾರೆ, ಇದ್ರ ಬಗ್ಗೆ ಲೆಕ್ಚರ್ ಉಪನ್ಯಾಸ ಕೇಳಿದ್ರೂ ಪ್ರಯೋಜನ ಇಲ್ಲ, ಅಥವಾ ಉಪನ್ಯಾಸ ಮಾಡಿದ್ರೂ ಪ್ರಯೋಜನ ಇಲ್ಲ. ಮುಖ್ಯವಾಗಿ ಮಾಡ್ಬೇಕಾದ್ದೇನು ನನ್ನ ಅನುಭವದಲ್ಲಿ ಬರಬೇಕು. ನಾನು ಈ 3 ಅವಸ್ಥೆಗಳು ಅಲ್ಲ ಅಂತ ನನ್ನ ಏನು ಅನುಭವಕ್ಕೆ ಬಂದಾಗ, ಈಗ ಬುದ್ಧಿಗೆ ಬಂದಿದೆ, ಯೋಚನೆ ಮಾಡ್ತಾ ಇದೀವಿ, ಆ ಧ್ಯಾನದಲ್ಲಿ ಕೂತ್ಕೊಂಡು ಈ 3 ಅವಸ್ಥೆಗಳು ನಾನಲ್ಲ, ಈ 3 ಅವಸ್ಥೆಗಳು ಬದಲಾವಣೆ ಆಗ್ತಾರೋ ಅವಸ್ಥೆಗಳಲ್ಲಿ ಬದಲಾವಣೆ ಆಗದೇ ಇರೋನು ನಾನು, ಈ 3 ಅವಸ್ಥೆಗಳ ಸಾಕ್ಷಿ ನಾನು. ನಾನು ಯಾವುದು ಅನ್ನೋದು ನನ್ನ ಧ್ಯಾನದಲ್ಲಿ ನನ್ನ ಅನುಭವಕ್ಕೆ ಬಂದಾಗ ಅದಕ್ಕಂತಾರೆ ಆತ್ಮ ಸಾಕ್ಷಾತ್ಕಾರ. ಇದು ಬ್ರಹ್ಮಜ್ಞಾನ. ಅದನ್ನೇ ಮೊದಲನೇ ಮಂತ್ರ ಕೇಳಿದ್ರು, ಬ್ರಹ್ಮ ವಿದ್ಯಾ ಅದೀಹಿ. ಇದು ಹೇಳಿದ ಮೊದಲನೇ ಪ್ರಶ್ನೆ, ಬ್ರಹ್ಮವಿದ್ಯೆಯನ್ನು ಹೇಳು ಅಂತ. ಇದು ಅದು ನಿನ್ನ ಅನುಭವಕ್ಕೆ ತಂದ್ಕೊಂತ ಹೇಳ್ತಾರೆ. ನಮಸ್ಕಾರ. ಪ್ರಶ್ನೆಗಳಿಗೆ ಹೇಳ್ತೀರಾ? ಎಲ್ಲ ಜ್ಞಾನಿಗಳು ಏನು ಎಲ್ಲ ತಿಳಿದಿರೋರು ನಾವು ಕನಸು ಪ್ರತಿಯೊಬ್ಬರಿಗೂ ಬಂದೇ ಬರುತ್ತಂತೆ. ಮೊನ್ನೆ ಅವರು ಕನಸು ಈ ಪ್ರಾಪಂಚಿಕವಾಗಿ ಕನಸು ಪ್ರತಿಯೊಬ್ಬರಿಗೂ ಬರುತ್ತಂತೆ. ನಮ್ಮ ಎಲ್ರಿಗೂ ನಿನ್ನೆ ರಾತ್ರಿ ಕನಸು ಬಂದಿತ್ತು, ಇವತ್ತು ರಾತ್ರಿನೂ ಕನಸು ಬಂದೇ ಬರುತ್ತೆ. ಆದ್ರೆ ಏನ್ ಹೇಳ್ತಾರೆ ಅಂದ್ರೆ, ಕೆಲವರಿಗೆ ಎದ್ದ ಮೇಲೆ ಸಾಮಾನ್ಯವಾಗಿ ಕನಸೆಂದು ಜ್ಞಾಪಕ ಇರೋದು. ಯಾವಾಗ ಅಂತ ಹೇಳಿದ್ರು, ಇದು ಸಾಮಾನ್ಯವಾಗಿ ಹೇಳ್ತಾರೆ. ಮನೆ ಒಬ್ರು ಡಾಕ್ಟರ್ ಹೆಗ್ಡೆ ಅಂತ ಒಬ್ರು ಇದು ಮಾಡಿದ್ರು, ಸುಮಾರು 8 ಗಂಟೆ ಮಲಗಿದ್ರೆ ಸುಮಾರು 3 ಗಂಟೆಗಳಷ್ಟು ಕನಸು ಬೀಳುತ್ತಂತೆ. ಆದ್ರೆ ಯಾವಾಗ ಕನಸು ಬಂದು ಕನಸಿನ ನಂತರ ನಿದ್ದೆ ಬಂದು ಎಚ್ಚರವಾದಾಗ ಕನಸು ಸಾಮಾನ್ಯವಾಗಿ ಜ್ಞಾಪಕ ಇರುತ್ತೆ. ಆದ್ರೆ ಕನಸು ಕಾಡ್ತಾರವಾಗಿ ಯಾರಾದ್ರೂ ಹೇಳಿಸ್ಬಿಟ್ರೆ ಜ್ಞಾಪಕ ಬರುತ್ತೆ. ಬಟ್ ನನಗೆ ಜ್ಞಾಪಕ ಇದೆಯೋ ಇಲ್ವೋ, ಪ್ರತಿನಿತ್ಯ ನಮ್ಗೆ ಕನಸು ಬೀಳುತ್ತೆ ಅನ್ನೋದು ನಮ್ಮ ವಿಜ್ಞಾನಿಗಳ ಅಭಿಮತ. ಬಟ್ ನಾವು ಕನಸು ಬೀಳುತ್ತೆ ಇಷ್ಟೇ ಟೆಂಪರರಿ ಅನ್ಕೋಬೇಕು. ಸರ್ ನಮಸ್ತೆ. ಅವರಿಗೆ ಅಷ್ಟಾವಕ್ರಿಗೆ ಏನೋ 1-2 ಪಾಯಿಂಟ್ ಹೇಳಿ ಅದನ್ನು ನಾವು ಹೇಳ್ತೇವೆ. ಸಿಂಪಲ್ ಮಾಡಬೇಕಾದ್ರೆ ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್ ಇದು ಹೇಳ್ತಿರಲ್ಲ, ಅದು ಸ್ವಲ್ಪ ಕಷ್ಟವಾಗುತ್ತೆ. ಜನಕ್ಕೆ ಎಲ್ಲಾನು ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದಕ್ಕೆ
ಅಷ್ಟಾವಕ್ರಗೀತೆ ತುಂಬಾ ಚೆನ್ನಾಗಿದೆ. ಬುಕ್ ಸಿಗುತ್ತೆ, ರವಿಶಂಕರ ಆಶ್ರಮ ಉತ್ಸಾಹವಿರುತ್ತೆ ಅಂತವರು ನೋಡಿದ್ರೆ ಸಿಂಪಲ್ ಆಗಿ ಇದೆ, ಈಜೀಕರಣ. ಅಷ್ಟಾವಕ್ರಗೀತೆ ಅದು ಆಧ್ಯಾತ್ಮದ ವರ್ಣನೆ. ಸರಿಯಾಗಿ ನೋಡಿದ್ರೆ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ವಿಶ್ಲೇಷಣೆ ಅಂತ ರವಿಶಂಕರ್ ಅವರು ಮಾಡ್ತಾ ಇರ್ತಾರೆ. ಅಂಡರ್ಸ್ಟ್ಯಾಂಡಿಂಗ್ ವೆರಿ ಗುಡ್. ಅಮ್ಮ ತುರಿಯಾವಸ್ಥೆ ಅಂದ್ರೆ ಆಕ್ಚುಲ್ ಆಗಿ ಸರಿಯಾಗಿ ನೋಡೋದು, ತುರಿಯ ಅಂದ್ರೆ 4ನೇದು ಅಂತಾರೆ, ಸುಳ್ಳು. 4ನೇದು ಅಂದ್ರೆ ಎಚ್ಚರ, ಕನಸು, ನಿದ್ದೆ ಬಿಟ್ಟು ಬೇರೆ ಅಲ್ಲ. ಈ 3 ಅವಸ್ಥೆಗಳಲ್ಲೂ ಬದಲಾವಣೆ ಆಗುತ್ತೆ. ಜಾಗೃತ, ಸ್ವಪ್ನ, ಸುಷುಪ್ತಿ ಆ 3ನ್ನು ಮೀರಿದಂತ ಸ್ಥಿತಿ. ಆ 3 ಸ್ಥಿತಿಯಲ್ಲೂ ಬದಲಾವಣೆ ಆಗಿದೆ. ಶ್ರುತಿ ತರ ಆಕ್ಚುಲ್ ಆಗಿ ಇರೋದು ಒಂದೇ ಆತ್ಮ. ಬಟ್ ಆ ತುರಿಯ ಅಂತ ಹೇಳ್ತಾರೆ, ನಾನು ಜಾಗೃತಾವಸ್ಥೆ, ನಾನು ಸ್ವಪ್ನಾವಸ್ಥೆ, ನಾನು ನಿದ್ರಾವಸ್ಥೆ ಅಂತ ಏನ್ ಹೇಳ್ತೀವಿ. ಇದು 3 ಅವಸ್ಥೆಗಳು. ಅದು 4ನೇದು ಅಂತಾರೆ ತುರಿಯಂ. ತುರಿಯಂ ಅಂದ್ರೆ 4ನೇದಲ್ಲ, ಈ 3ರ ಮೂಲಕ ಹಾಸು ಹೊಕ್ಕಾಗಿ ಬದಲಾವಣೆ ಆಗದೇ ಇರುವಂತದಕ್ಕೆ ತುರಿಯಂ 4ನೇ. ಕಡೆಗೆ ಏನ್ ಮನಸ್ಸೇ ಶತ್ರುನ ಇವಾಗ ಎಲ್ಲ ಕೇಳ್ಕೊಂಡು ಹೋಗ್ತಿರ್ತಿಲ್ಲ, ಟಿವಿ ಸೀರಿಯಲ್ ನಾನು ನೆಕ್ಸ್ಟ್ ವೀಕ್ ಲೆಕ್ಕ ಬರ್ತಾನೆ. ಮನಸ್ಸು ಅದ್ರ ಜಾಣ್ತನ ಇದೆ, ದೇಹ ಅದ್ರ ಜಾಣ್ತನ ಇದೆ, ಆಮೇಲೆ ಹೊರಗಿನ ಜಂಜಾಟ, ಮನಸ್ಸು ಯಾವ್ದು ಬಿಡ್ತಾ ಇಲ್ಲ. ಇದು ಏನು ಇದು? ಯಾಕೆ ಮನಸ್ಸಿಗೆ ಆತ್ಮ ಅನ್ನೋದು ಅರಿವು ಯಾವಾಗ ಬರುತ್ತೆ? ನಾವು ಮನಸ್ಸನ್ನ ಹೇಗಾದ್ರೂ ತಗೋಬಹುದು ಅಂತಾರೆ ನಮ್ಮ ವೇದಾಂತಿಗಳು. ಮನಸ್ಸೇ ಶತ್ರು, ಮನಸ್ಸೇ ಮಿತ್ರ. ನಾವು ಮಾಡ್ಕೊಳ್ಳೋದಿದೆ. ಧ್ಯಾನ ಟೈಮಲ್ಲಿ ಇನ್ನೂ ಗಲಾಟೆ ಜಾಸ್ತಿ. ಕಷ್ಟ ಸಾಧ್ಯ, ಕಷ್ಟ ಸಾಧ್ಯ. ಆದ್ರೆ ಸಾಧನೆಯಿಂದ ಮಾಡ್ತಾ 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 ಬರುತ್ತೆ. ಆಕ್ಚುಲ್ ಆಗಿ ಶುರುನಲ್ಲಿ ಒಂದು ಧ್ಯಾನ ಮಾಡುವಾಗ, ಈಗ ನೋಡಿ ಹೊಸದಾಗಿ ನಾವು ಕಾರ್ ಕಲ್ತಾಗ ಏನ್ 100 ಅಡಿ ರಸ್ತೆ ಇರೋದು, ಏನ್ ರೋಡ್ ಇಷ್ಟು ಚಿಕ್ಕದಾಗಿ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಆದ್ರೆ ಕಲ್ತ ಮೇಲೆ ಆ 9 ಅಡಿ ನಿಮ್ಮ ಕಾರ್ ಗ್ಯಾರೇಜ್ಗೆ ಝೀಂಗ್ ಅಂತ ತೊಳಗ್ತೀವಿ ನೋಡಿ. ಹಾಗೆ ಶುರುನಲ್ಲಿ ಧ್ಯಾನ ಮಾಡುವಾಗ ಬಹಳ ಅಡಚಣೆಗಳು ಬಂತೆ. ಆದ್ರೆ ಬಿಡಬಾರ್ದಂತ ಮಾಡ್ತಾ 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 ಸ್ವಲ್ಪ ಸ್ವಲ್ಪ ಮಾಡ್ತಾ 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 ಅದು ಸುಲಭ ಆಗತ್ತೆ. ನನ್ನ ಮನಸ್ಸೇ ಶತ್ರು, ನನ್ನ ಮನಸ್ಸೇ ಮಿತ್ರ, ನನ್ನ ಮನಸ್ಸನ್ನು ಮಿತ್ರನಾಗಿ ಮಾಡ್ಕೊಳ್ಳುವ. ಆದ್ರೆ ಧ್ಯಾನದ ಅಂತಿಮ ಮಟ್ಟದಲ್ಲಿ ಮನಸ್ಸನ್ನು ಮೀರಬೇಕು. ದೇಹವನ್ನು ಮೀರೋದು, ಮನಸ್ಸನ್ನು ಮೀರೋದು, ಬುದ್ಧಿಯನ್ನು ಮೀರಿ ಅಲ್ಲಿ ನಿಲ್ಲೋದು. ಹೌದು, ನಮ್ಮನ್ನು ನಾವು ಪರೀಕ್ಷೆ ಅಲ್ಲ, ನಮ್ಮನ್ನು ನಾವು ಹುಡುಕ್ತಾ ಇದ್ದೀವಿ. ಇಲ್ಲೇ ಇರೋ ಜಾಗದಲ್ಲಿ ಇರೋದಿಲ್ಲಿ ನಾವು ಹುಡುಕ್ತಾ ಇರೋದು. ದೇವಸ್ಥಾನಗಳಲ್ಲಿ, ಚರ್ಚ್ಗಳಲ್ಲಿ, ಮಸೀದಿಗಳಲ್ಲಿ ಹೊರಗೊಟ್ಟು ಸಿಗೋದಿಲ್ಲ. ಇಲ್ಲಿದ್ದಾನೆ ಅವನು. ಅದಕ್ಕೆ ಎಲ್ಲೂ ಇಲ್ದಿರೋ ಜಾಗ ಒಳಗೆ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಯಾಕೆಂದ್ರೆ ಅವನಿಗೆ ಗೊತ್ತು ನಾವು ಹುಡುಕಲ್ಲ ಇಲ್ಲಿ ಅಂತ. ನಾವೇ ಅದು. ಅವಸ್ಥಾತ್ರಯಗಳು ಕ್ಷಣಿಕ, ಆದರೆ ತುರಿಯ ಕ್ಷಣಿಕ. ಅದೊಂದೇ ಸತ್ಯ. ಅದಲ್ಲ, ಅದು ಪರ್ಮನೆಂಟ್. ಈ ಅವಸ್ಥಾತ್ರಯಗಳು ಕ್ಷಣಿಕ, ಅದು ಬದಲಾವಣೆ ಆಗತ್ತೆ. ತುರಿಯಂ ಬದಲಾವಣೆ ಆಗಲ್ಲ. ನಿಜವಾದ ಪರಿಸ್ಥಿತಿ ಅದು. ಬದಲಾವಣೆ ಆಗದೆ ಇರುವಂತ ಬದಲಾವಣೆ ಆಗೋ ಅವಸ್ಥೆಗಳಲ್ಲಿ ಬದಲಾವಣೆ ಆಗದೆ ಇರುವಂತ ಸ್ಥಿತಿ ನಾನು. ತುರಿಯಂ ನನ್ನ ನೈಜ ಸ್ಥಿತಿ ಅದು. ಇನ್ನೇನಾದ್ರು ಪ್ರಶ್ನೆ ಇದೆ? ಆಯ್ತು, ಟೈಮ್ ಆಯ್ತಂತೆ ಅಮ್ಮ ಹೊರಟು.